ಜಯಂತ್ ಬ್ರೋ ಪ್ರಭು ಅಣ್ಣ ಹಿಂದೆ ಬನ್ನಿ. ತುಂಬ ಬರ್ತಿದ್ರೆ ಸ್ವಲ್ಪ ಡಾರ್ಕ್ ಶೇಡ್ ಬೋರ್ಡ್ ಸರಿ ಮಾಡಿ ಸ್ವಲ್ಪ ಸಸ್ಪೆನ್ಸ್ ಕ್ರೈಮ್ ಕಾಮಿಡಿ ತುಂಬ ಕಮ್ಮಿ. 2 weeks ಬ್ಯಾಕ್ ಒಳ್ಳೆ ಚೇಂಜ್ ಕಾಮಿಡಿ ಫ್ರೆಶ್ನೆಸ್ ಸಿಂಪಲ್ ಅಚ್ಚುಕಟ್ಟಾಗಿ ಒನ್-ಲೈನರ್ಸ್ನ ಭಾಳ ಚೆನ್ನಾಗಿ ಈಗಿನ ಜನ್ರೇಷನ್ ತಕ್ಕಂತೆ ಭಾಳ ರಿಫ್ರೆಶಿಂಗ್ ಆಗಿದೆ, ಭಾಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಎಲ್ಲಿ ನಮಗೆ ಎಷ್ಟು ಬೇಕೋ ಹೆಂಗೆ ಓದ್ತದೆ ಇಂಟ್ರೆಸ್ಟಿಂಗ್ ಇದೆ. ಈಗೆಲ್ಲ ಹೋಯ್ತಾ ಹೋಯ್ತಾ ನಮಗೆ ಆಮೇಲೆ ಸೆಕೆಂಡ್ ಹಾಫಲ್ಲಿ ಆರ್ಟಿಸ್ಟ್ಗಳಿದೆಯಲ್ಲ ಭಾಳ ಅದ್ಭುತವಾಗಿ ಅದು ಮುಂದಕ್ಕೊಂದು ಹಿಂಗಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಿಡಲ್ ಹುಡುಗಿನೇ ಆಡಬೇಕು ಅಂತ. ಬಟ್ ಅದಕ್ಕೆ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ, ದಿಸ್ ಗರ್ಲ್ ಈಸ್ ಕನೆಕ್ಟೆಡ್ ವಿತ್ ಸಿಂಗಿಂಗ್ ಅಂತ ಒಂದು ದಟ್ ಈಸ್ ಅಮೇಸಿಂಗ್ ಕಾನ್ಸೆಪ್ಟ್. ಭಾಳ ಚೆನ್ನಾಗಿದೆ. ಆ್ಯಂಡ್ ರಾಜೇಶ್ ನಟ್ವರ್ ಅಮೇಸಿಂಗ್ ಅಮೇಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಥರ ಮಾಡಿದ್ದಾರೆ. ಹೀರೋ ಯಾವನ ಮಾಡಿದಾಗ ಹೀರೋ ಒಂದು ಪಾತ್ರ ಮಾಡಿದಾಗ ಹೆಂಗಿರ್ತಾರೆ ಈ ಕಡೆ ಕನಸಿ ಅಷ್ಟೇ ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ, ನನ್ನ ಮಗ ಅಂತ ಹೇಳ್ತಿಲ್ಲ. 100% ಇಸ್ ಕ್ಯಾರೆಕ್ಟರ್. ಭಾಳ ಅಪರೂಪ ಆ ಥರ ಮಾತುಗಳು ಬರೋದು ಒಮ್ಮೊಮ್ಮೆ ಬಂದ್ಬಿಡುತ್ತೆ. ಜೋಗಿ ನಂಗೆ ಸಿಗ್ತದೆ, ಎಲ್ಲೋ ಕಡೆ ಮಾಡ್ಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ. ಅದು ಆರ್ಟಿಸ್ಟ್ ಅದು ಆ ಥರ ನಿಜವಾಗ್ಲೂ ನಿರ್ದಿಷ್ಟ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಅಷ್ಟೇ. ವಾಶಿಷ್ಠ ಅಂತ ಅವರಿಗೂ ಅಷ್ಟೇ ಶಿಯಸ್ ನಿರ್ದಿಷ್ಟ ಕ್ಯಾರೆಕ್ಟರ್ ತುಂಬ ಅದ್ಭುತ. ಆಮೇಲೆ ರಾಜೇಶ್ ತಾಯಿ ಕ್ಯಾರೆಕ್ಟರ್ ಮಾಡೋದು ಅನ್ನ ಬಾಲ ಇನ್ನೊಂದು ಮಣಿಕಾಸಿ ಆ್ಯಂಡ್ ಅಗೈನ್ ಮ್ಯೂಸಿಕ್ ಸಮರ್ಥ ಮಾಸ್ ಇದು ಮಾಡಿ ನಾನು ಒನ್ ಆಫ್ ದ ಫೇವ್ರೆಟ್ ಮ್ಯೂಸಿಕ್. ಯಾಕಂದರೆ ಭಾಳ ಅವರು ರಾಗಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ತುಂಬ ಅಪರೂಪ. ಉಪೇಂದ್ರ ಕುಮಾರ್ನ ಅವಾಗ ಉಪೇಂದ್ರ ಕುಮಾರ್, ಜಿ ಕೆ ವೆಂಕಟೇಶ್ ಆ ಥರ ಕೆಲವು ಮ್ಯೂಸಿಕ್ಗಳು, ಉದಯರಾಜ ಅಂತ ಕೆಲವು ಮ್ಯೂಸಿಕ್ಗಳು ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ. ಆ ಥರ ರಾಗ ಇಟ್ಕೊಂಡು ಸಮಾಜ ಮಾಸ್ ಹಿಡಿದು ನೋಡಿದ್ದೆ. ಮಾಸ್ಕಲ್ಲಿ ಮಾಡಿದ್ರು. ಅದಕ್ಕೆ ಒಂದು ಲವ್ಲಿ ಮೆಲೋಡಿ ತಂದಿದೆ. ಮೆಲೋಡಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ಸ್ ಬರೋದು ಒಂದು ಕಡೆ ಇನ್ವೆಸ್ಟ್ ಮಾಡಿ ಒಟ್ಲಾಗಿ ಅದ್ಭುತವಾದ ಸಿನಿಮಾ. ಅಂದರೆ ಇವತ್ತು ಇವಾಗುತ್ತೆ ಯಾತಕ್ಕೆ ಒಳ್ಳೆ ಸಿನಿಮಾ ಮಾಡಿ ನೋಡಲ್ಲ ಜನ ಅನ್ನೋದಕ್ಕೆ ಎಲ್ಲ ಜನ ಬಂದು ನೋಡ್ತಾ ಇದ್ದಾರೆ. ಮಂಗಳವಾರ ಇವತ್ತು ದಿನ ಬಂದು ಫುಲ್ ಹೌಸ್ ಹೋಗ್ತಾ ಇದೆ, ಜನ ಬಂದು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ರೆ 100%. ಯಾಕಂದರೆ ಸಿಂಪಲ್ ಫಸ್ಟ್ ಫಿಲಮ್ ನಾವು 50th ಡೇ ಫಂಕ್ಷನ್ಗೆ ಹೋಗಿದ್ದೆ ರಕ್ಷಿ ಸ್ಟೇಡಿಯಂ. ನಾನು ಆ ಸಿನಿಮಾ ನಾವು ತುಂಬ ಇಷ್ಟ. ತುಂಬ ಸಿಂಪಲಾಗಿ ಹೇಳೋದು ಕಷ್ಟ, ಡಿಫಿಕಲ್ಟಾಗಿ ಹೇಳ್ಬಿಡ್ಬೋದು ಪಿಕ್ಚರ್ನ. ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಎಲ್ಲ ಅನ್ಕೋತಾರೆ ಡಿಫಿಕಲ್ಟಾಗಿ ಹೇಳ್ತಾರೆ. ಡಿಫಿಕಲ್ಟ್ ಹೇಳೋದು ಈಸಿಯಾಗಿ ಹೇಳ್ಬಿಡ್ಬೋದು, ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಲೈಫ್ ಸಿಂಪಲಾಗಿ ಹೇಳಿದ್ರು ಯಾರು ಸಿಂಪಲಾಗಿ ಇರೋಕ್ಕಾಗಲ್ಲ. ಸಿಂಪಲಾಗಿ ಇರೋಕ್ಕೆ ಆಗಲ್ಲ ಲೈಫ್. ನಮ್ಮ ಬದುಕು ನಾವು ಇರಬೇಕಷ್ಟೇ. 100% ನನಗೆ ಇಷ್ಟೊಂದು ಮಾತಾಡೋಲ್ಲ ನಾನು. ಭಾಳ ಖುಷಿ ಆಯಿತು. ಬರೀ ಎಕ್ಸೆಲ್ ಮಾಡಿ ಮಾತಾಡ್ತೀನಿ. ಆಲ್ಮೋಸ್ಟ್ ಫಿಲಮ್ ಇದೆ ಅವ್ರ ಜೊತೆಲಿ. ಫೈನಲಿಸ್ಟ್ ಪ್ರೌಡ್. ಯಾಕಂದ್ರೆ ನಮ್ಮ ಅಭಿಮಾನಿ ಇರ್ತಾರೆ. ಪ್ರೌಡ್ ಈ ರೀತಿ ಜಾಸ್ತಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್
ಬೇಕಾದ್ರೆ ಇದು ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಎಲ್ಲ ಇದೆ ಎಲ್ಲ ಇಡೀ ಅಪ್ಪಾಜಿ ಸಿನಿಮಾ ಹೆಂಗಿತ್ತು ಆ ಥರ ಫೀಲ್ ಕೊಡ್ತು ಭಾಳ ಖುಷಿ ಆಯಿತು ಅದೇನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಕನೆಕ್ಟ್ ಆಗ್ತೀರ ಅಷ್ಟೇ ಅಣ್ಣ ಸ್ವಲ್ಪ ಸೈಡು ರಾಜ್ಕುಮಾರ್ ನೀನು ಕಂಪೇರ್ ಮಾಡಬೇಕು ಅದೆಲ್ಲ ಫಸ್ಟ್ ಬಂದಿದೆ ಯಾರು ಬೇಕಾ ಅಪ್ಪಾಜಿ ಅವ್ರ ಆಶೀರ್ವಾದ ಅವ್ರ ಕೈ ಬಂದು ಎಲ್ಲರಿಗೂ ಅದು ಆಟೋಮೆಟಿಕ್ ನಮ್ಗೆಲ್ಲ ಬಂದ್ಬಿಟ್ಟಿದೆ ಯಾರು ಅವರಾಗಿ ಅವ್ರ ಕಷ್ಟ ಅಭಿನಯ ಮಾಡಬೇಕು ಬೇರೆಯವ್ರ ಜೊತೆಯಲ್ಲಿ ಎಷ್ಟು ಸ್ಕ್ರೀನ್ ಪ್ಲೇಸ್ ಕೊಡಬೇಕು ಎಲ್ಲೂ ನನಗೆ ನಾ ಈ ಕಡೆ ಬರೋಕೆ ನೀನು ಆ ಕಡೆ ಸ್ವಲ್ಪ ಪ್ಲೇಸ್ ಅವಳಿಗೆ ಮುಂದೆ ಕ್ಯಾಮ್ರಾ ಗಡ್ಡ ಆಗುತ್ತೆ ನನಗಿರೋ ಒಂದು ಆ್ಯಕ್ಟರ್ ಬ್ರೋ ಎಕ್ಸ್ಪ್ರೆಷನ್ಸ್ ಇರ್ಬೋದು ಗುರು ಬ್ರೋ ಕಾಮಿಡಿ ಇರ್ಬೋದು ಹಾಂ ಮುಂದೆ ಅಡ್ಡ ಆಗುತ್ತೆ ಎಲ್ಲರಿಗೂ ನಮಗೂ ಅಡ್ಡ ಬರುತ್ತೆ ತುಂಬ ಅದ್ಭುತ ಐ ಥಿಂಕ್ ಸಾರಂತ ಕರಿ ಏನು ಹೇಳ್ಬೇಕಾಯ್ತು ಸರ್ ಒಂದು ಸ್ವಲ್ಪ ಬಗ್ಗೆ go on. 100% go on. He has got that interest. ಶ್ರದ್ಧೆ ಇದೆ ಶ್ರದ್ಧೆ ಅಷ್ಟೇ ಕಾಪಾಡ್ಬೋದು ಇವರು ಅಷ್ಟೇ ಏಯ್ ಯಾರೋ ನೋಡ ಪಡ್ಕೊಂಡು ತಲೆ ಹೊಡಿತೀನಿ ನೀನು ಇಲ್ಲಿ ಸ್ವಲ್ಪ ನೀವು ಈ ಕಡೆ ಬಂದರೆ ತಲೆ ಬರುತ್ತೆ ಯಾರು ಕೇಳ್ತಾರೆ ಕ್ವಶನ್ ಕೇಳ್ತಾರೆ ಅಲ್ಲ ಮೇಡಮ್ ಹೇಳಿ ಪಿಕ್ಚರ್ ನೋಡಿರಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ life is not easy. Life corrects what it listens to. ಥ್ಯಾಂಕ್ ಯು ಅಣ್ಣ